ನಮಸ್ಕಾರ. ನಾನು ನಿಮಗೆ ಇವತ್ತು ಸಪ್ತ ಋಷಿಗಳ ಬಗ್ಗೆ ಹೇಳುತ್ತೇನೆ. ಸಪ್ತ ಋಷಿಗಳು ಎಂದರೆ ವೇದ ಕಾಲದ ಮಹಾನವ ತಪಸ್ವಿಗಳು. ಇವರು ಧರ್ಮ, ಜ್ಞಾನ, ತಪಸ್ಸು ಮತ್ತು ವೇದಗಳನ್ನು ಲೋಕಕ್ಕೆ ಸಾರಿದ ಮಹರ್ಷಿಗಳು. ಪುರಾಣಗಳ ಪ್ರಕಾರ ಇವರು ಬ್ರಹ್ಮನ ಮನಸ್ಸಿನಿಂದ ಜನಿಸಿದವರು. ಆ ಸಪ್ತ ಋಷಿಗಳು ಯಾರೆಂದು ನೋಡೋಣ. ಸಪ್ತ ಋಷಿಗಳು ಅಂದರೆ 7 ಋಷಿಗಳು. ಮೊದಲನೆಯವರು ವಶಿಷ್ಠ ಋಷಿ, ಎರಡನೆಯವರು ವಿಶ್ವಾಮಿತ್ರ ಋಷಿ, ಮೂರನೆಯವರು ಗೌತಮ ಋಷಿ, ನಾಲ್ಕನೆಯವರು ಭರದ್ವಾಜ ಋಷಿ, ಐದನೆಯವರು ಕಶ್ಯಪ ಋಷಿ, ಆರನೆಯವರು ಅತ್ರಿ ಋಷಿ, ಏಳನೆಯವರು ಜಮದಗ್ನಿ ಋಷಿ. ಮೊದಲು ವಶಿಷ್ಠ ಋಷಿ ಬಗ್ಗೆ ಕೇಳೋಣ. ವಶಿಷ್ಠ ಋಷಿ ಬ್ರಹ್ಮಜ್ಞಾನಿ ಮತ್ತು ಮಹಾತಪಸ್ವಿ. ಇವರು ರಾಮಾಯಣದಲ್ಲಿನ ಶ್ರೀರಾಮನ ಗುರುಗಳು. ಇವರಿಗೆ ಕಾಮಧೇನು ಎಂಬ ದೈವಿಕ ಹಸುವಿತ್ತು. ಧರ್ಮ, ಸತ್ಯ ಮತ್ತು ಶಾಂತಿಯ ಪ್ರತೀಕವಾಗಿ ಪ್ರಸಿದ್ಧರು. ಎರಡನೆಯವರು ವಿಶ್ವಾಮಿತ್ರ ಋಷಿ. ಮೊದಲು ರಾಜರಾಗಿದ್ದರು. ವಿಶ್ವಾಮಿತ್ರರು ನಂತರ ತಪಸ್ಸಿನಿಂದ ಬ್ರಹ್ಮ ಮಹರ್ಷಿಯಾಗಿದ್ದರು. ಶ್ರೀರಾಮ ಮತ್ತು ಲಕ್ಷ್ಮಣರಿಗೆ ಅಸ್ತ್ರಶಸ್ತ್ರಗಳ ಜ್ಞಾನ ಕಲಿಸಿದವರು ಹಾಗೂ ಗಾಯತ್ರಿ ಮಂತ್ರದ ಕರ್ತ ಇವರೇ. ತಪಸ್ಸಿನ ಶಕ್ತಿಗೆ ಇವರ ಜೀವನ ಉದಾಹರಣೆಯಾಗಿದೆ. ಮೂರನೆಯವರು ಗೌತಮ ಋಷಿ. ಗೌತಮ ಋಷಿ ಧರ್ಮನಿಷ್ಠೆ ಮಹರ್ಷಿ. ಇವರ ಪತ್ನಿ ಅಹಿಲ್ಯ ಕಥೆ ರಾಮಾಯಣದಲ್ಲಿ ಪ್ರಸಿದ್ಧ. ನ್ಯಾಯ, ಧರ್ಮ ಮತ್ತು ಶಿಸ್ತು ಇವರ ಉಪದೇಶಗಳ ಮೂಲವಾಗಿದೆ. ನಾಲ್ಕನೆಯವರು ಭರದ್ವಾಜ ಋಷಿ. ಭರದ್ವಾಜ ಋಷಿ ವೇದಜ್ಞಾನದಲ್ಲಿ ಪ್ರಸಿದ್ಧರು. ಇವರು ದ್ರೋಣಾಚಾರ್ಯರ ತಂದೆ. ರಾಮಾಯಣದಲ್ಲಿ ಶ್ರೀರಾಮ್ ಇವರ ಆಶ್ರಮಕ್ಕೆ ಭೇಟಿ ನೀಡಿದ್ದರು. ಇವರು ಔಷಧಶಾಸ್ತ್ರದಲ್ಲೂ ಪಾಂಡಿತ್ಯ ಹೊಂದಿದ್ದರು. ಐದನೆಯವರು ಕಶ್ಯಪ ಋಷಿ. ಕಶ್ಯಪ ಋಷಿ ಸೃಷ್ಟಿಕರ್ತರಲ್ಲಿ ಪ್ರಮುಖರು. ದೇವತೆಗಳು, ಅಸುರರು, ನಾಗರು ಎಲ್ಲರಿಗೂ ತಂದೆ ಎನ್ನಲಾಗುತ್ತದೆ. ಸೃಷ್ಟಿಯ ವಿಸ್ತಾರದಲ್ಲಿ ಇವರ ಪಾತ್ರ ಬಹಳ ಮಹತ್ವದ್ದು. ಅತ್ರಿ ಋಷಿ. ಅತ್ರಿ ಋಷಿ ಮಹಾತಪಸ್ವಿ. ಇವರು ಪತ್ನಿ ಅನಸೂಯ ದೇವಿ ಪತಿವ್ರತೆಯಲ್ಲಿ ಶ್ರೇಷ್ಠಳು. ಬ್ರಹ್ಮ, ವಿಷ್ಣು, ಮಹೇಶ್ವರರು ಇವರ ಆಶ್ರಮಕ್ಕೆ ಬಂದು ಇವರ ಸೇವೆಯನ್ನು ಮೆಚ್ಚಿದ್ದರು. ಏಳನೆಯವರು ಜಮದಗ್ನಿ ಋಷಿ. ಜಮದಗ್ನಿ ಋಷಿ ಪರಶುರಾಮನ ತಂದೆ. ಇವರ ಪತ್ನಿ ರೇಣುಕಾದೇವಿ. ಇವರು ಶಿವಭಕ್ತರು ಮತ್ತು ವೇದ ಪಂಡಿತರು. ತಪಸ್ಸು ಮತ್ತು ಶಿಸ್ತು ಇವರ ಜೀವನದ ಆದರ್ಶ. ಈ ಸಪ್ತ ಋಷಿಗಳು ಧರ್ಮ ಮತ್ತು ಸತ್ಯದ ಮಾರ್ಗ ತೋರಿದ್ದರು. ವೇದ ಜ್ಞಾನವನ್ನು ಸಂರಕ್ಷಿಸಿದರು. ಸಮಾಜಕ್ಕೆ ನೀತಿ, ಸಂಸ್ಕಾರ ಕಲಿಸಿದ್ದರು. ಸಪ್ತ ಋಷಿಗಳು ಭಾರತೀಯ ಸಂಸ್ಕೃತಿಯ ಆತ್ಮ. ಇವರ ಜೀವನದಿಂದ ನಾವು ಸತ್ಯ, ತಪಸ್ಸು, ಧರ್ಮ ಮತ್ತು ಸೇವೆ ಕಲಿಯಬೇಕು. ಇದು ಸಪ್ತ ಋಷಿಗಳ ಮಾಹಿತಿ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.